ಅಮ್ಮ, ಪಾಲಕ್ ಸೊಪ್ಪು ಚೆನ್ನಾಗಿ ಬಂದದೆ ಕಣಮ್ಮ ಈ ಸಲಿ. ಔಷಧಿ ಎಲ್ಲ ಹೊಡೆದಿದ್ರಾ? ಹ್ಞೂ ಕಣವ, ನಿಮ್ಮ ಅಪ್ಪನಿಗೆ ಹಿಂಸೆ ಕೊಟ್ಟು ಹೊಡೆಸ್ದೆ. ಇಲ್ಲಾಂದ್ರೆ ಎಲ್ಲಿ ಹೊಡಿತಿದ್ದ ನಿಮ್ಮಪ್ಪ. ನಾನು 3 ದಿವ್ಸಕ್ಕೆ 4 ದಿವ್ಸಕ್ಕೆಲ್ಲ ಹಿಂಸೆ ಕೊಟ್ಟು ಕೊಟ್ಟು ಹೊಡೆಸಿ ಬೆಳೆಸಿದ್ದೀನಿ. ಸಲಿ ಎಷ್ಟು ಹೇಳಿದ್ರು ಕೇಳ್ತಿರ್ಲಿಲ್ಲ. ಅಯ್ಯೋ ಬುಡೆ ಬರ್ತದೆ ಅನ್ಕೊಂಡು ತಲೆ ತಿನ್ಕೊಂಡು ಇದು ಮಾಡೋನು. ಸೊಪ್ಪೆಲ್ಲ ಹುಳಾಗೋಗೋದು. ಅದಕ್ಕೆ ಈ ಸಲಿ ಏನು ಮಾಡಿದ್ರು ಬಿಡಲಿಲ್ಲ, ಹಿಡ್ದು ಚಟನೇ ಬಿಡಲಿಲ್ಲ. 3 ದಿವಸ ಅಡುಗೆ ಮಾಡಲಿಲ್ಲ. ಔಷಧಿ ಹೊಡೆ ಗಂಟ ನಾನು ಅಡುಗೆ ಮಾಡಲ್ಲ ಅಂತ ಕುತ್ಕೊಂಡೆ. ಆಮೇಲೆ ತಂದು ಹೊಡೆದ ನಿಮ್ಮಪ್ಪ ಔಷಧಿಯ. ಪಾಲಕ್ ಒಂದೆಯೋ ಇನ್ನು ಏನೇನಾರು ಹಾಕಿದ್ದೀರಾ ಬಿಗ್ರೆ? ಇಲ್ಲ ಕಣಕ್ಕ, ಪಾಲಕ್ ಒಂದೆಯ, ಇನ್ನೇನು ಹಾಕ್ಲಿಲ್ಲ. ಇರೋರಿಬ್ರು ಎಲ್ಲ ಮಾಡೋಕ್ಕಾಗಲ್ವಲ್ಲ, ಪಾಲಕ್ ಒಂದೇ ಹಾಕಿದ್ದು. ಇಲ್ಲಿ ಕಿತ್ಕೊಂಡು ಅಲ್ಲಿ ಮುಂದಕ್ಕೆ ನಡೀರಿ, ಅಲ್ಲೊಂಚೂರು ಮಿಕ್ಸಲ್ಲಿ ಅಲ್ಲೇ ನಾವು ಮನೆಗೆ ಅಂತವ ಅದು ಇದು ಸೊಪ್ಪೆಲ್ಲ ಹಾಕೊಂಡಿದ್ದೀವಿ. ಅಲ್ಲಿ ಕಿತ್ಕೊಂಡು ಹೋಗೋಣ ಮನೆ ಕಡೆಗೆ. ಬಿರ್ಬಿರ್ನೆ ಅದು ಇದು ಒಂಚೂರೆಲ್ಲ ಹಂಚ್ಕೊಂಡು ಇದು ಮಾಡೋ ಅಷ್ಟೊತ್ತಿಗೆ ಟೈಮ್ ಆಗೇ ಹೋಯ್ತದೆ. ಹ್ಞೂ ಕಣವ ಸಾವಿತ್ರಿ, ಇಲ್ಲೇ ಕಿತ್ಕೊಂಡು ನಿಂತ್ಕೊಬಿಡ್ಬೇಡ, ಹೋಗೋಣ ಬಿರ್ಬಿರ್ನೆ. ಹ್ಞೂ ಅತ್ತೆ ಆಯಿತು, ಹೋಗೋಣ. ಅಯ್ಯೋ ಬೀಗ್ರೆ, 5 ಗಂಟೆ ಬಸ್ಗೆ ಹೋಗಿರಿ ತಗೊಳ್ರಿ. 10 ಗಂಟೆ ಬಸ್ಸಲ್ಲಿ ಅರ್ಜೆಂಟಲ್ಲಿ ಎಲ್ಲ ಆಗಲ್ಲ. ಎಲ್ಲನೂ ರೆಡಿ ಮಾಡ್ಕೊಂಡು 5 ಗಂಟೆ ಬಸ್ಗೆ ಹೋಗಿವ್ರಿ. ಇಲ್ಲ ಕಣವ, ಊರಿಗೆ ಹೋಗೋದು ಕತ್ಲೆ ಆಗೋಯ್ತದೆ. ಅಯ್ಯೋ ಏನಾಗಲ್ಲ ತಗೊಳ್ಳಿ. ಏನು ನಿಮ್ಮೂರ್ ತಕ್ಕೆ ತಗೊಂಡೋಗಿ ಬಸ್ ನಿಲ್ಲಿಸ್ತದೆ, ಕತ್ಲಾದ್ರೇನು ನಿಮ್ಮೂರಲ್ಲಿ ಹೋಗೋಕ್ಕಾಗಲ್ವೇ? ಓ ಅಲ್ಲಿ ಕಣವ, ಆಯಿತು ಮಾಡಾಯ್ತು, ನಿಧಾನಕ್ಕೆ ಮಾಡು. ನಿಧಾನಕ್ಕೆ ತಗೊಂಡೋಯ್ತು ಇವತ್ತಾಗಿ. ಇನ್ನೇನು ಮಾಡೋದು? ಏನು ನೆನ್ನೆ ಬಂದು ಇವತ್ತು ಅಲ್ಲೇ ಸಾವಿತ್ರಿನೂ ಬರ್ತೀನಿ ಅಂತಾಳೆ. ಅವಳಿಲ್ಲ ಅಂದಿರೇನೋ ಹೊಂಟಾಗಿನಿ. ಅವಳು ಬರ್ತೀನಿ ಅಂತಾಳಲ್ಲ, ನಿಧಾನಕ್ಕೆ ಹೋಯ್ತೀವಿ. ಒಂಚೂರು ಸಂತಕ ಇದ್ಬಿಟ್ಟು ಬರಲಿ. ಅಮ್ಮ ಸಾಕು ಬಾರಮ್ಮ, ಕಿತ್ಕೊಂಡಿರೋದೆಲ್ಲ ಸಾಕು ಇಷ್ಟೆಯಾ? ಬಾ ಹೋಗೋಣ, ಇನ್ನು ಮನೆಗೆ ಹೋಗಿ ನಾಷ್ಟ ಮಾಡಿ ಒತ್ತಾಯ್ತದೆ. ನಡಿ ಹೋಗೋಣ. ಹ್ಞೂ ನಡೀರವ, ಅಲ್ಲೊಂಚೂರು ಬೆರ್ಕ್ ಸೊಪ್ಪದೆ ಅದು ಇದು ಸೊಪ್ಪು ಹಾಕಿದ್ದೀನಿ ಮನೆಗೆ ಅಂತ ಅಲ್ಲಿ ಕಿತ್ಕೊಂಡು ಹೋಗೋಣ. ಅಮ್ಮ ಈ ಪಿಲ್ಟು ನೀರೊಂದು ಯಾವಾಗ ಹಾಕ್ಸಿದ್ರಮ್ಮ? ನನ್ನ ಮದುವೆಗೆ ಮುಂಚೆಲಿ ಇರಲಿಲ್ವಲ್ಲ ಇದು? ಅಯ್ಯೋ ಆಲೆ ಹಾಕ್ಸಿ 1 ವರ್ಷ ಆಯಿತು ಕಣವ. ಎಲ್ಲವ ಇಲ್ಲಿ ಊರಿಂದು ನೀರು ಕುಡಿಯೋಕ್ಕೆ ಈಗ ಹಿಂದೆ ಮುಂದೆ ನೋಡ್ತಾರೆ, ಯಾರು ಕುಡಿಯೋಲ್ಲ ಸರಿಯಾಗಿ. ಎಲ್ಲ ಬಂದು ಹಿಡ್ಕೊಂಡು ಹೋಯ್ತಾರೆ. ನಾವು ಮಾತ್ರ ಒಂದು ದಿವ್ಸ ತೊಗೊಂಡೋಗಿಲ್ಲ, ಅದು ಹೆಂಗಿದ್ದವೋ ಏನೋ. ಕುಡಿದ್ರೆ ಮೂಳೆ ಸರಿಯ್ತದೆ ಅದು ಇದು ಅಂತಾರಲ್ಲ, ಅದಕ್ಕೆ ನಾವು ಒಂದು ದಿವಸ ಹಿಡ್ಕೊಂಡಿಲ್ಲ. ಹ್ಞೂ ಕಣ್ಬಿದ್ರೆ ನಮಗೂ ಅಷ್ಟೇ, ಕುಡಿಯೋಕವೇನೋ ಇಷ್ಟ ಆಗಲ್ಲ. ನಮಗೇನೋ ಊರು ನೀರೇ ಸರಿ, ಆಗಿನಿಂದ ರೂಢಿ ಆಗ್ಬಿಟ್ಟದಲ್ಲ ಅದೇ ಸರಿ ನಮಗೆ. ಏನ್ರವ, ನಾನು ನಿಮ್ಮನ್ನು ಹುಡಿಕೊಂಡು ಮನೆ ತಕ್ಕೋಗಿದ್ದೆ, ನೀವು ನೋಡಿದ್ರೆ ಇಲ್ಲಿ ಬರ್ತಾ ಇದ್ದೀರಿ ಎಲ್ಲವ. ಮನೆ ತ ನೋಡಿದ್ರೆ ಕದ ಹಾಕಿತ್ತು, ಯಾರೂ ಇರಲಿಲ್ಲ. ನಮ್ಮ ರಂಜಿತಾ ನಮ್ಮ ಬೀಗರು ಎಲ್ಲ ಅಲ್ಲೇ ಅವರೇ, ನನ್ನ ಮೊಮ್ಮಕ್ಕಳು ಎಲ್ಲವ. ನಾವು ಅಲ್ಲಿ ತಕ್ಕೋಗಿದ್ದ ಒಂಚೂರು ಸೊಪ್ಪು ಕುಯ್ಕೊಬ್ರನವ. ಸಾವಿತ್ರಿ ಒಯ್ತೀನಿ ಅಂದಲ್ಲ, ಅದಕ್ಕೆ ಒಂಚೂರು ಸೊಪ್ಪು ಕುಯ್ಕೊಬ್ರನ ಅಂತ ಹೊಲ್ ತಕ್ಕೋಗಿದ್ದು. ಅವರೆಲ್ಲ ಮಲ್ಲೆ ಅವರೇ. ಅಯ್ಯೋ ಏನೋ ಕಾಣೆ ಕದ ಹಾಕಿತ್ತಲ್ಲ, ನಾನು ಎಲ್ಲೋ ಯಾರೂ ಇಲ್ವೇನೋ ಅಂದ್ಬಿಟ್ಟು ಬಂದೆ. ಅದು ನಮ್ಮ ಗಿಡದಲ್ಲಿ ಮಲ್ಗೆ ಒಳ್ಳೆ ದೋಸಿ ಸಾವಿತ್ರಿ ಅಪರೂಪಕ್ಕೆ ಬಂದವಳಲ್ಲ, ಅದಕ್ಕೆ ಕೊಡೋಣ ಮುಡ್ಕೊಂಡೈತಾಳೆ ಹೋಗೋಣಗ ಅಂದ್ಬಿಟ್ಟು ಕಿತ್ಕೊಂಡು ಬಿಡ್ಸ್ಕೊಂಡು ಬಂದೆ. ಬಿರ್ಬಿರ್ನೆ 10 ಗಂಟೆ ಬಸ್ಗೆ ಒಯ್ತೀನಿ ಅಲ್ಲಲ್ಲ, ಅದಕ್ಕೆ ಇನ್ನು ಅಂಟ್ಕಿಂಟು ಹೋದಾರ ಅಂದ್ಬಿಟ್ಟು ಕಟ್ಲು ಇಲ್ಲ ಕಣಕ್ಕ. ಟೈಮ್ ಇದ್ರೆ ಬಸ್ಸಲ್ಲಿ ಕಟ್ಕೊಳ್ಳಿ, ಮನೆಗೆ ಹೋಗಿ ಮುಡ್ಕೊಳ್ಳಿರಂತೆ. ನಮ್ದ್ರವೆಯ ಮಗ್ಗು ಚೆನ್ನಾಗವೆ, 7 ಸುತ್ತಿನ ಮಲ್ಗೆ ಹೂವು ತಗೊಂಡು ಕಟ್ಕೊಂಡು ಮುಡ್ಕೊಂಡು ಹೋಗವ ಸಾವಿತ್ರಿ. ಓ ಮಲ್ಗೆ ಹೂವನ ಅಕ್ಕ, ನನಗೆ ಮಲ್ಗೆ ಹೂವು ಅಂದರೆ ಸಖತ್ತು ಇಷ್ಟ. ಕೊಡಕ್ಕ, ಕಟ್ಕೊಂಡು ಮುಡ್ಕೊಂಡು ಹೋಗ್ತೀನಿ. ಮೊದಲೇ ಹೇಳಿದ್ರೆ ನಾನು ಬರೀನಿ ಬಿಡ್ಸೋಕ್ಕೆ. ಪಾಪ ನೀನು ಒಬ್ಬಳೇ ಬಿಡ್ಸ್ಕೊಂಡು ಬಂದಿದ್ದೀನಿ ನೋಡು, ಅವಾಗಲೇ ಓದೋಳು. ಹಿಂಗೆ ನಮ್ಮ ಗಿಡದಲ್ಲಿ ಮಲ್ಗೆ ಹೂವು ಕಣವ ಅಂದಿದ್ರೆ ನಾನೇ ಬರೀನಿ. ರಂಜನ್ ಕರ್ಕೊಂಡು, ಅದೆಲ್ಲ ನಾನು ಗಿಡ ನೋಡಿಲ್ವಲ್ಲ, ರಂಜಿತನ ಕರ್ಕೊಂಡು ಬರೀನಿ, ನಾನೇ ಬಿಡ್ಸ್ಕೊಳ್ಳೀನಿ. ನನಗೆ ಮಲ್ಗೆ ಹೂವು ಅಂದರೆ ಪಂಚಪ್ರಾಣ. ಅದಕ್ಕೆ ಬಿಡ್ಸ್ಕೊ ಬಂದೆ ಕಣವ. ತಗೋ ಮುಡ್ಕೊಂಡು ಹೋಗು, ಹೋಗೋಣಗ ಕಟ್ಕೊಂಡು ಮುಡ್ಕೊಂಡು ಹೋಗು. ತಗೊಳಕ್ಕ, ಕಟ್ಬಿಟ್ಟು ಗಿರ್ಜನ್ಗೆ ಹೋಗೋಣಗ ಅಷ್ಟ ಕುಂಕುಮ ಕೊಟ್ಟು ಕಟ್ಬಿಟ್ಟು ಹೂವು ಕಟ್ ಕಳಿಸು. ಹ್ಞೂ ಕಣವ ಆಯಿತು, ಬಂದು ನಡಿ, ಕಾಪಿ ಮಾಡ್ತೀನಿ ಕುಡ್ಕೊಂಡು ಹೋಗಿವಂತೆ. ಇಲ್ಲ ಕಣಕ್ಕ, ನಾನು ಈಗ ತಾನೇ ಕಾಯಿಸಿದ್ದೆ, ಕುಡ್ಕೊಂಡು ನಮ್ಮ ಮನೆ ಅಪ್ಪಂಗೂ ಕೊಟ್ಬಿಟ್ಟು ಈಗ ತಾನೇ ಹೂವು ಬಿಡ್ಸ್ಕೊಂಡು ಬಂದೆ. ಏನು ನಡಿಯೇ ಕಂಬ್ಲಿ, ಒಂಚೂರು ಕಾಪಿ ಕುಡಿದ್ರೇನು ಇದಾಗಲ್ಲ, ಕುಡ್ಕೊ ಬರೀವಂತೆ. ಮಾಡ್ತೀನಿ ಕಾಪಿಯ, ನಾವು ಎದ್ದೋರು ಇದ್ದಂಗೆ ಹೊಂಟೋದು. ಕಾಪಿನೂ ಕಾಯಿಸ್ಕೊಂಡು ಕುಡಿಲಿಲ್ಲ. ಬೀಗರು ಬೇರೆ 10 ಗಂಟೆ ಬಸ್ಗೆ ಹೋಯ್ತೀವಿ ಅಂದರು, ಅದಕ್ಕೆ ಬಿರ್ಬಿರ್ನೆ ಮಾಡೋಣ ಅಂದ್ಬಿಟ್ಟು ಎದ್ದಂಗೆ ಹೊಂಟೋಗಿದ್ದು. ನಡಿ ಒಂಚೂರು ಕುಡ್ಕೊಂಡು ಹೋಗಿವಂತೆ. ಹ್ಞೂ ಸರಿ ಬಾ, ನೀನಲ್ಲಿ ಕೇಳಿ ನನ್ನ ಮಾತಾ. ನಿಮ್ಮ ಹುಡುಗಿ ಎಷ್ಟನೇ ಕ್ಲಾಸ್ ಅಕ್ಕ ಈಗ? ಅಯ್ಯೋ ಈಗ 9ನೇ ಕ್ಲಾಸು ಕಣವ, 9ನೇ ಕ್ಲಾಸ್ ಓದ್ತಾವಳೆ. ಇನ್ನೇನು ಕಂಬ್ಲಿಗೂ ಖರ್ಚು ತತ್ತಾಳೆ ಕಣವ, ಆಗ್ಲೋ ಈಗಲೋ ಇವತ್ತು ನಾಳೆ ನನಗೆ ಖರ್ಚಿಗೆ ಬರ್ತಾಳೆ ಮಗಳು. ಓಲಿ ತಗೊಳಮ್ಮ, ಹೆಣ್ಮಕ್ಳು ಅಂದಮೇಲೆ ಇದ್ದಿದ್ದೆ ಕಣ. ಅಯ್ಯೋ ನಮಗಂತೂ ಚಿಂತೆ ಕಣವ, ಯಾವಾಗ ಏನು ಅಂತವ. ಏನಾರಲ್ಲಿ ಹೆಣ್ಮಕ್ಳು ವಯಸ್ಸು ಬಂದಮೇಲೆ ಭಯ ಅಲ್ವೇ. ಇರವ, ಕೂತಿರಿ ಇಲ್ಲೇ ಮಾತಾಡ್ಕೊಂಡು ಕಾಪಿ ಕಾಯಿಸ್ಕೊ ಬರ್ತೀನಿ. ಏನ್ಲೆ ಕಂಬ್ಲಿ, ಮಲ್ಲೆ ಯಾರೂ ಇಲ್ಲ ಅಂತ ಅಂದೆ. ನಮ್ಮ ಮನೆ ನೋಡಿದ್ರೆ ನಾನು ಹೋಗೋನಾಗ ಎಲ್ಲ ಕಸ ಅದು ಇದು ಅಂಟ್ಕೊಂಡು ಕೂತಿತ್ತು. ಈಗ ನೋಡಿದ್ರೆ ಪಳ ಪಳ ಅಂತ ಹೊಳಿತಾದೆ. ನನ್ನ ಕதை ತೆಗ್ದು ಹೊಳಿಕ್ ಬರಲಿಲ್ಲ ಕಣಕ್ಕ, ಈ ಬಾಗ್ಲ ನಿಂತ್ಕೊಂಡು ಕೂಗ್ದೆ. ಯಾರು ಮಾತಾಡ್ಲಿವಲ್ಲ, ಎಲ್ಲೋ ಹೊಲ್ಗಿಲ್ ತಗ ದನಗಿನ ಕಟ್ಟಕ್ಕೆ ಹೋಗಿದ್ದಾರೆ ಅಂದ್ಬಿಟ್ಟು ಸುಮ್ಮನೆ ಅಂಟು ಬಂದೆ. ಎಲ್ಲ ಮನೆಗಿನೇ ಎಲ್ಲ ಒರೆಸ್ಬಿಟ್ಟೋಳಲ್ಲ ಇವತ್ತು. ಏನು ಕಣೆ ನಮ್ಮ ರಂಜಿತ ಯಾವ ಕಡೆ ಇದ್ಲು? ಹೋಲಿತಾವ್ ಏನೋ ಮಾಡೋಳೆ, ಕಾಪಿ ಮಾಡ್ಕೊ ಬರ್ತೀನಿ ರೀ. ಏನು ಬೇಡ ಕುತ್ಕೊಳ್ಳ ಮಲ್ಲಯ್ಯ, ಕಾಪಿ ಮಾಡ್ಕೊ ಬರ್ತೀನಿ ಕಣ ನಾನೇ. ಯೋಯ್ ನೀನು ನನ್ನ ಮಗಳೇ, ಏನಿವತ್ತು ದಿನಾಲುವೆ 10 ಗಂಟೆ ಆದರೂ ಮ್ಯಾಕೆದೊಳ್ದೆ ಇದ್ದೋಳು. ಇವತ್ತು ಎದ್ದು ಮನೆ ಕೆಲಸ ಎಲ್ಲ ಮಾಡಿ ಕಾಪಿನೂ ಮಾಡ್ಕೊ ಬಂದಿದೆಯಲ್ಲ, ನೀನು ನಿಜವಾಗ್ಲೂ ನನ್ನ ಮಗಳೇ ಏನ್ಲೇ? ಸುಮ್ಮನೆ ತಗೊಳಮ್ಮ ಕಾಪಿಯ ನೀನು. ದಿನ ಕೆಲಸ ಮಾಡಿದ್ರು ಕಷ್ಟ, ಸುಮ್ಮನೆ ಕುತ್ಕೊಂಡ್ರು ಕಷ್ಟ. ಕೆಲಸ ಮಾಡದೇ ಇದ್ದಾಗ ಹಂಗೆ ಹಿಂಗೆ ಹೆಣ್ಣ ಮನ್ಗವಳೆ ಅಂತ ಬೈತಿದಿ. ಇವತ್ತು ನೋಡು ಕಾಪಿ ಮಾಡ್ಕೊ ಬಂದರೆ ಅದಕ್ಕೂ ಹೆಂಗಾಡ್ತಾ ಇದ್ದಿ. ತಗೋ ಕಾಪಿಯ.
ಬುಡವ ಹೆಣ್ಮಕ್ಳು ಅಂದ್ಮೇಲೆ ಕೆಲಸ ಮಾಡಕ್ಕಿಲ್ವೇ? ಆಗೊಂದು ಈಗೊಂದು ಕೆಲಸ ಮಾಡ್ಕೊಂಡು ಹಂಗೆ ಕಲ್ಕತ್ತಾವೆ ತಣಕ. ತಗೋ ಕಾಪಿ ತಗೋ, ಏನೋ ಮಾಡ್ಕೊ ಬಂದವಳಲ್ಲ. ಕಾಪಿ ಅಷ್ಟೇ ಅಲ್ಲ, ಆಲೆ ಮುದ್ದೆ ಮಾಡಿ ಅದು ಅತ್ತೆ ಊರಿಂದ ತಗರಿಕಾಯಿ ತಂದಿತ್ತಲ್ಲ ಹಾಕ್ಬಿಟ್ಟು ಉಪ್ಸಾರು ಮಾಡಿದ್ದೀನಿ. ಕಾಪಿ ಕೊಡ್ಬಿಟ್ಟು ಊಟ ಮಾಡ್ರಿ, ಮುದ್ದೆ ಮಾಡಿ ಉಪ್ಸಾರು ಮಾಡಿದ್ದೀನಿ ಕಣ. ಯವ್ವ ರಂಜು, ಏನು ನೀನು ಆಲೆ ಮುದ್ದೆನೂ ಮಾಡಿಬಿಟ್ಟೆ, ಇಷ್ಟೊತ್ತಿಗೆ ಯಾಕವ ಮಾಡಕ್ಕೋದೆ? ನೀನೇನು ಈಗಲೇ ನೀನು ಬಂದು ಮಾಡಿಬಿಟ್ಟು ನೀನೇ ಒಗಿಸ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಸುಮ್ಮನೆ ತಗೋ ಕಾಪಿ ಕುಡಿ. ಅಕ್ಕೋ, ನಿಮ್ಮ ಮಗಳು ರಂಜು ಏನು ಕೆಲಸ ಮಾಡಲ್ಲ, ಹಂಗೆ ಹಿಂಗೆ ಅಂತಿದಲ್ಲಕ್ಕ. ಇವತ್ತು ನೋಡಿದ್ರೆ ಕಾಪಿನೂ ಬೇರೆ ಮಾಡ್ಕೊ ಬಂದವಳೆ, ಆಲೆ ಮುದ್ದೆನೂ ಮಾಡಿದ್ದೀನಿ ಅಂತಾಳೆ. ಸುಮ್ಮನೆ ಊರವ್ರ ಮುಂದೆ ನೀನು ನಾನೇ ಎಲ್ಲ ಕೆಲಸ ಮಾಡ್ತೀನಿ, ನನ್ನ ಮಗಳು ಏನು ಮಾಡಲ್ಲ ಅಂತ ಕೊಚ್ಕೋತೀವಿ ಕಣಕ್ಕು. ಅಪ್ಪ ಹುಡುಗಿ ಕೆಲಸ ಮಾಡ್ತದೆ. ಲೇ ಕಮ್ಲಿ, ನೀನು ಇವತ್ತು ಈ ಊರಲ್ಲಿ ಇವತ್ತಿಂದ ಸಂಸಾರ ಮಾಡ್ತಾ ಇದೆಯನ್ಲೇ? ನೀನು ನೋಡಿಲ್ವನ್ಲೇ ಅವಳನ್ನ, ಎಂಥವಳು ಬುದ್ಧಿ ಉಳಿದು ಅಂತವ ಹಿಂಗೆ ಮಾತಾಡ್ತೀಯಲ್ಲ? ನನಗೂ ಅದೇ ಡೌಟು ಕಣಕ್ಕ. ಯಾಕೋ ಇವತ್ತು ರಂಜಿತ್ ನೋಡಿದ್ರೆ ಏನೋ ಬೇರೆ ಥರನೇ ಕಾಣ್ತಾವಳೆ ಇವತ್ತು. ಮಾತಾಡಿರಂತೆ, ಸುಮ್ಮನೆ ಕಾಪಿ ತಗೊಳ್ರಿ, ಬಿರ್ಬಿರ್ನೆ ಆರೈತದೆ. ರಂಜಿತಾ, ಕಾಪಿ ಚೆನ್ನಾಗದೆ ಕಣವ, ಚೆನ್ನಾಗಿ ಮಾಡಿದಿ. ಹೌದತ್ತೆ, ಚೆನ್ನಾಗದ. ಆಲೆಯ ಗಂಗತ್ತೆಗೆ, ಆಮೇಲೆ ದಿವ್ಯಂಗೆ, ದಿನಿಗೆ ಎಲ್ಲರಿಗೂ ಕೊಟ್ಟೆ ಕಣತ್ತೆ. ಅವರಿಬ್ರಿಗೂ ಹಾಲು ಕಾಯಿಸಿ ಹಾರ್ಲಿಕ್ಸ್ ಹಾಕ್ಬಿಟ್ಟು ಕೊಟ್ಟೆ. ಅವರು ಎಲ್ಲ ಕುಡಿದ್ಬಿಟ್ಟು ಆಟ ಆಡಕ್ಕೆ ಹೋದ್ರು. ಗಂಗತ್ತೆ ಬಾತ್ರೂಮ್ಗೆ ಹೋಗೋದೆ. ನೀವು ಕಾಪಿ ಕುಡ್ಬಿಟ್ಟು ಎಲ್ಲ ಕೈಕಾಲು ಮಕ್ಕ ತಳ್ಕ ಬನ್ನಿ. ಕಾಪಿ ಕುಡ್ಬಿಟ್ಟು ಮುದ್ದೆ ಮಾಡಿದ್ದೀನಿ, ಬಿಸಿ ಬಿಸಿತ ಮುದ್ದೆ ಮಾಡಿ ಆಟ್ ಬಾಕ್ಸ್ ಹಾಕಿದ್ದೀನಿ, ಊಟ ಮಾಡಿರಂತೆ. ರಂಜು, ನಮ್ಮ ಕೆಲಸನೇ ಮಾಡ್ಕೊಂಡು ನಿಂತ್ಕೋಬೇಡ, ನಾನು ಅತ್ತೆಯರಿಗೆಲ್ಲ ಊಟ ಹಾಕ್ಕೊಡ್ತೀನಿ. ಹೋಗು, ಬಟ್ಟೆ ಎಲ್ಲ ಪ್ಯಾಕ್ ಮಾಡಿಕೊಂಡು ರೆಡಿಯಾಗು ನೀನು. 10 ಗಂಟೆ ಬಸ್ಗೆ ಹೋಗೋಣ. ಅಡುಗೆ ಕಷ್ಟಪಟ್ಟು ಒತ್ತರಿಂದ ಒಲೆ ಮುಂದೆ ನಿಂತ್ಕೊಂಡು ಅಡುಗೆ ಮಾಡಿರೋಳು ನಾನು. ಇವಳೆಲ್ಲರಿಗೂ ಬಡಿಸ್ಬಿಟ್ಟು ಒಳ್ಳೆಳಾಗ್ಬಿಟ್ಟಳಂತೆ. ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಳ್ಳೆ ನೀನು. ನಾನು ಬಡಿಸ್ಬಿಟ್ಟು ನಾನು ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು ಗೊತ್ತದೆ ನನಗೆ. ಎಲ್ಲಿಗವ ಬಟ್ಟೆ ಪ್ಯಾಕ್ ಮಾಡ್ಕೊಳ್ಳೋದು? ಎಲ್ಲೋಯ್ತಾ ಇದೀವ ರಂಜಿತಾ? ಕಮಲಕ್ಕ, ನಮ್ಮ ರಂಜನ ನಮ್ಮ ಊರಿಗೆ ಕರ್ಕೊಂಡೋಗ್ತಾ ಇದ್ದೀನಿ, ಒಂದು ವಾರ ಇದ್ದು ಬರಲಿ ಅಂತ. ಯಾಕವ ಕಾಲೇಜ್ ಇಲ್ವೇ? ಕಾಲೇಜೆಲ್ಲ ಮುಗ್ದದೆ ಕಣಂಟಿ. ನೀನೇನು ಕಾಲೇಜ್ ಇಲ್ವೇ ಅದು ಇದು ಅಂತ ಅದನ್ನೇ ನಿಮ್ಮನೆ ಬತ್ತಾಯ್ತಾನೆ. ಕಾಪಿ ಕುಡ್ಬಿಟ್ಟು ಹೋಗು. ಸರಿ ಕಣಕ್ಕ, ಬರ್ತೀನಿ ನಾನು. ಕಾಪಿ ಕುಡ್ಬಿಟ್ಟು ಲೋಟ ಆಮೇಲೆ ತಂದ್ಕೊಡ್ತೀನಿ ಬಿಡು. ಲೇ, ಅದೇನ್ಲೇ ನೀನು ಮನೆಗೆ ಬಂದವ್ರಿಗೆ ಹಂಗೆ ಹೋಗು ಅಂತ ಅನ್ನೋದು ನೀನು? ಇದೇನ್ಲೇ ನೀನು ಕಲ್ತಿರೋದು ಬುದ್ಧಿಯಾ? ಹೋದ್ಮನೇಲೂ ಹಿಂಗೆ ಮಾಡು, ಮಕ್ಕಳು ಕಳಿಸ್ತಾರೆ. ಸುಮ್ಮನೆ ಅಮ್ಮ ನೀನು. ಏನು ಯಾವಾಗಲೂ ನನಗೆ ಬೈಯೋಕ್ಕೆ ಏನಾರ ಒಂದು ಹುಡುಕ್ತಾನೆ ಇರ್ತೀರಿ. ಅವಾಂಟಿ ಮಂತಿ ಹೆಂಗಾಡ್ತಾಳೆ ನೋಡು. ಏನು ಕಾಲೇಜ್ಗೆ ಹೋಗಲ್ವೇ ಹಂಗೆ ಹಿಂಗೆ ಅಂದ್ಕೊಂಡು ನಾನೇನು ಅವ್ರ ಮನೆ ಬೈತಾ ಇದ್ದೇನೆ? ಏನು ಕೇಳಿದ್ಲಪ್ಪ ಬಾಯಿ ಮಾತಿಗೆ, ಅದಕ್ಕೆ ಯಾಕೆ ಹಂಗಾಡಿ ನೀನು? ತಗೋ, ಹೆಣ್ಮಕ್ಳು ಹಿಂಗಾದ್ರೆ ಚಂದಲ್ಲ ಕಣ. ಹೋದ್ಮನೇಲಿ ನಮ್ಗೆ ಒಳ್ಳೆ ಹೆಸರು ತರಲ್ಲ ಅಂತ ಗೊತ್ತಾಗೋಯ್ತು ನೀನು. ಉಕ್ಕಳವ ರಂಜಿತಾ, ನಿಮ್ಮ ಅಮ್ಮ ಹೇಳೋದು ಸರಿನೆಯ? ಮನೆಗೆ ಬಂದವ್ರಿಗೆ ಒಂಚೂರು ಚೆನ್ನಾಗಿ ಮಾತಾಡಿಸಿ ಕುತ್ಕೊಳ್ಳಿ, ಕಾಪಿ ಕುಡೀರಿ ಅಂತ ಮಾತಾಡಬೇಕು ಕಣವ. ಹಿಂಗೆ ಅವ್ರ ಮೇಲೆ ರೇಖಂಡು ಮಾತಾಡಿದ್ರೆ ನೋಡು. ಈಗ ಅಕ್ಕ ಹೆಂಗೆ ಕಾಪಿ ಕುಡಿಯೋಕ್ಕೆ ಅಂತ ಬಂದ್ಲು ಪಾಪ, ಕಾಪಿನೂ ಕೈಲಿ ಇಟ್ಕೊಂಡು ಹೊಂಟೋದ್ಲು, ಕಾಪಿ ಇಲ್ಲೂ ಕುಡಿದಿಲ್ಲ. ಈಗ ಒಂಚೂರು ನಗ್ಮಕ್ಕ ಇಟ್ಕೊಂಡು ನಗ್ನಗ್ತಾ ಮಾತಾಡ್ಸ್ಬೇಕು ಕಣವ ಮನೆಗೆ ಬಂದವ್ರನ್ನ. ನಾನು ಮಾತಾಡ್ಸ್ತೀನಿ ಅತ್ತೆ. ಈ ಅಮ್ಮ ನೋಡಿ, ನಾನು ಬೆಳಿಗ್ಗೆಯಿಂದ ಎಷ್ಟು ಕೆಲಸ ಮಾಡಿ ಎಲ್ಲ ಮಾಡಿದ್ದೀನಿ, ಆದರೂ ಏನಾದರೂ ಒಂದು ತಪ್ಪು ಹುಡುಕಿ ನನಗೆ ಬೈತಾನೆ ಇರ್ತದೆ ಕಣತ್ತೆ ಯಾವಾಗಲೂ. ಅದಕ್ಕೆ ನಾನು ಕಾಪ ಬತ್ತು, ಅದಕ್ಕೆ ಹಂಗೆ ರೇಗ್ಬಿಟ್ಟೆ ಕಣತ್ತೆ. ಸಾರಿ ಕಣತ್ತೆ, ಇನ್ನೊಂದ್ಸಲಿ ಹಂಗೆ ಮಾತಾಡಲ್ಲ. ಸರಿ ಕಣವ, ಆಯಿತು. ಹೋಗು, ಅಲ್ಲಿ ಹೂವು ತಂದು ಕೊಟ್ಟವಳೆ ಕಮಲಕ್ಕ, ಒಂದು ನೂಲುಂಡೆ ತಗೋ, ಕಟ್ಕೊತೀವಿ ಕುತ್ಕೊಂಡು 3 ಜನನೂ. ಇನ್ನೇನು ನಾಳೆ ಅಡುಗೆನೂ ಮಾಡಿದ್ದೀನಿ ಅಂತೀರಿ, ಹೂವನಾರ ಕಟ್ಕೊತೀವಿ, ಹೋಗು. ಸರಿ ಕಣತ್ತೆ, ಆಯಿತು, ತತ್ತೀನಿ ರೀ. ನೋಡಕ್ಕ, ನನಗಿದ್ದೇ ಕಣಕ್ಕ ದೊಡ್ಡ ಯೋಚನೆ ಆಗೋಗದೆ. ಮನೆಗೆ ಬಂದವ್ರನ್ನ ಕುತ್ಕೊಳ್ಳಿ ನಿಂತ್ಕೊಳ್ಳಿ ಅಂತ ಮಾತಾಡಲ್ಲ ಕಣಕ್ಕ, ರೇಖೆ ಬೀಳ್ತಾಳೆ ಅವಳ ಮೇಲೆ. ಅದಕ್ಕೆ ಅದೇ ಒಂದು ದೊಡ್ಡ ಯೋಚನೆ ಆಗೋಗದೆ ನನಗೆ. ನೀನು ಯೋಚನೆ ಮಾಡಬೇಡ ಬಿಡಮ್ಮ. ಈಗ ಒಂದು ವಾರ ಊರಿಗೆ ಬರ್ತಾಳಲ್ಲ, ನಾನೆಲ್ಲ ಬುದ್ಧಿ ಹೇಳಿ ಎಲ್ಲ ಮಾಡಿ ಕಲಿಸ್ತೀನಿ. ಸುಮ್ಮನಿರು, ನಾನೆಲ್ಲ ಹೇಳ್ಕೊಟ್ಟು ಕಳಿಸ್ಕೊಡ್ತೀನಿ ಊರಿಗೆ. ನಮ್ಮ ಸಾವಿತ್ರಿ ಹೇಳ್ಕೊಡ್ತಾಳೆ ಬಿಡವ, ಏನು ಯೋಚನೆ ಮಾಡಬೇಡ. ನಮ್ಮ ಸಾವಿತ್ರಿ ನೋಡು, ಸಾವಿತ್ರಿ ಎಲ್ಲ ನಾನು ಏನಾರ ಹೇಳ್ಕೊಟ್ಟಾನೆ ಅವಳಿಗೆ ಎಲ್ಲ ಅರ್ಥ ಮಾಡ್ಕೊತಾಳೆ. ಹಂಗೆ ಅವಳಿಗೆ ಮುಂದಕ್ಕೆ ಅವಳಿಗೆ ಗೊತ್ತಾಯ್ತದೆ ಕಣತ್ತಕ್ಕ. ಏನ್ರಪ್ಪ, ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ನಮ್ಮ ಸಾವಿತ್ರಿ ತವ್ರ ಮನೆಯಿಂದ ನಮ್ಮ ಮನೆಗೆ ಹೋಗ್ತೀವಿ. ಅದಕ್ಕೆ ಒಂಚೂರು ಸೊಪ್ಪು ಅದು ಇದು ಕಿತ್ಕೊಬರೋಣ ಅಂತ ಹೋಗಿದ್ದು. ಇವತ್ತಿನ ಕತೆ ಇಷ್ಟೀಯ. ಈ ಕತೆ ಏನಾರ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಕತೆನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.